ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ನೋಡಿ, ಜುಲೈ 12ರಿಂದ 18 ವಾರ ಭವಿಷ್ಯ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಪರಿಸರ ಅಂದರೆ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಸೂರ್ಯ ಮತ್ತು ಬುಧ ಮಿಥುನ ರಾಶಿಯಲ್ಲಿ ಸಂಚಾರ. ಹಾಗೆ ಗುರು ಚಂದ್ರನು ಯುತಿ ಆಗ್ತಿದ್ದಾರೆ ಈ ವಾರದಲ್ಲಿ. ಗುರು ಉಚ್ಚ ಸ್ಥಿತಿಯಲ್ಲಿ ಕರ್ಕ ರಾಶಿಯಲ್ಲಿಯೂ, ಚಂದ್ರ ಸ್ವಸ್ಥಾನವಾದ ಕರ್ಕಾಟಕ ರಾಶಿಯಲ್ಲಿ ಯುತಿ ಆಗ್ತಾ ಇದೆ. ನಂತರ ನೋಡಿ, ಶುಕ್ರ ಚಂದ್ರ ಕೇತು 3 ಜನ ಯುತಿ ಆಗ್ತಾರೆ ವಾರಾಂತ್ಯದಲ್ಲಿ. ಈಗ ಶುಕ್ರ ಕೇತು ಯುತಿ ಆಗ್ತಿದೆ ಸಿಂಹ ರಾಶಿಯಲ್ಲಿ, ಚಂದ್ರನು ವಾರಾಂತ್ಯದಲ್ಲಿ ಹೋಗಿ ಜೊತೆ ಸೇರ್ತಾರೆ, 3 ಗ್ರಹಗಳು ಯುತಿ ಆಗುತ್ತೆ. ಹಾಗೆ ಕುಂಭರಾಶಿಯಲ್ಲಿ ನಮಗೆ ರಾಹು ಸಂಚಾರ, ಶನೈಶ್ಚರನು ಮೀನ ರಾಶಿಯಲ್ಲಿ ಸಂಚಾರ, ಕುಜ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಸೊ ಇದು ಈ ವಾರದ ಗ್ರಹಗಳ ಪರಿಸ್ಥಿತಿ. ಈಗ ನಾವು ದ್ವಾದಶ ರಾಶಿ ಫಲಗಳನ್ನ ತಿಳ್ಕೊಳ್ಳೋಣ. ಸಿಂಹರಾಶಿ ನೋಡಿ, ಸಿಂಹರಾಶಿಯವರಿಗೆ 11ನೇ ಮನೆ ಚಂದ್ರ ಈ ವಾರದಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಗಳಿಗೆ ಚೆನ್ನಾಗಿದೆ. ಅಂದರೆ 12ನೇ ಮನೆ 11 ಹೂಡಿಕೆಯಿಂದ ಲಾಭ, ದೂರದಿಂದ ಲಾಭ, ಇಂಪೋರ್ಟ್ ಎಕ್ಸ್ಪೋರ್ಟ್ ಇಂದ ಲಾಭ. ಸೊ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಒಳ್ಳೆ ಲಾಭದಾಯಕವಾಗಿರುತ್ತೆ. ಬಟ್ ಈ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ. ಅಷ್ಟಮ ಶನಿಗೋಸ್ಕರ ಶನಿಗೆ ಪರಿಹಾರ ಬೇಕು. ವೃದ್ಧರ ಸೇವೆ ಮಾಡೋದು, ಅಂಗವಿಕಲರಿಗೆ ಏನಾದರೂ ದಾನ ಧರ್ಮ ಮಾಡೋದು, ಅವ್ರಿಗೇನಾದರೂ ಸಹಾಯ ಮಾಡೋದು. ರಾಮ ರಕ್ಷಾ ಸ್ತೋತ್ರ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮದ ತುಲ್ಯಂ ಶ್ರೀರಾಮನಾಮ ವರಾನನೆ ಒಂದು 21 ಬಾರಿ ಹೇಳ್ಕೊಳ್ಳಿ. ಅದೇ ತರ ಸಿಂಹರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಶುಕ್ರ ಕೇತು ಯುತಿಯಾಗಿದೆ. 3 ಮತ್ತು ಕರ್ಮಾದೀಪನಾಗಿದ್ದ ಶುಕ್ರ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಪ್ರಯತ್ನಗಳಿಂದ ಲಾಭಗಳು ಸಿಗುತ್ತೆ. ಬಟ್ ಅದು ಕೆಲವು ಸಲ ಏನಾಗುತ್ತೆ, ನಿಧಾನ ಆಗುತ್ತೆ. ಯಾಕಂದ್ರೆ ಕೇತು ಅಲ್ಲೇ ಇರೋದ್ರಿಂದ, ಕೇತು ಶುಕ್ರ ಯುತಿ ಆಗಿರೋದ್ರಿಂದ. ಚಂದ್ರನು ಸೇರ್ಕೊಂಡಿದೆ, 12ನೇ ಮನೆ ಅಧಿಪತಿ ಖರ್ಚು ಹೆಚ್ಚು ಮಾಡುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಚಂದ್ರ ಶಾಂತಿ ಕೇತು ಶಾಂತಿ ಅಗತ್ಯ. ಕೇತುಗೋಸ್ಕರ ಗಣೇಶನ ಆರಾಧನೆ ಮಾಡಿ, ಗಣೇಶನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸಿ, ಅದು ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ಚಂದ್ರಗೋಸ್ಕರ ಶಿವನ ಆರಾಧನೆ ಮಾಡೋದಾಗಲಿ, ತಾಯಿ ಸೇವೆ ಮಾಡೋದಾಗಲಿ, ಅಥವಾ ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದಾಗಲಿ, ಅಥವಾ ಶಿವನಿಗೆ ರುದ್ರಾಭಿಷೇಕ ಮಾಡೋದಾಗಲಿ, ಇದು ಚಂದ್ರನಿಗೆ ಪರಿಹಾರ ಆಗುತ್ತೆ. ಸೊ ಈ ವಾರದಲ್ಲಿ ಇವರಿಗೆ ಖರ್ಚು ಹೆಚ್ಚು ಕಾಣ್ತಿದೆ ಸಿಂಹರಾಶಿಯವರಿಗೆ. ಹಾಗೆ ಕರ್ಮಸ್ಥಾನದಲ್ಲಿ ಕುಜ, ಸಿಂಹರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ 11ನೇ ಮನೆಯಲ್ಲಿ ಬುಧ ಸೂರ್ಯರು, ಬುಧ ಸ್ವಸ್ಥಾನದಲ್ಲಿ. ಕೆಲಸ ಕಾರ್ಯಗಳಿಗೆ ಈ ವಾರ ಅತ್ಯುತ್ತಮ ಅವಕಾಶ ಸಿಗುತ್ತೆ. ಹೊಸ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗೋದಾಗಲಿ, ಹೊಸ ಪ್ರಾಜೆಕ್ಟ್ಗೆ, ಪ್ರಮೋಷನ್ಗೆ, ಬಡ್ತಿಗೆ ಈ ವಾರ ಸಿಂಹರಾಶಿಯವರಿಗೆ ಕೆಲಸ ಕಾರ್ಯಗಳಿಗೆ ತುಂಬ ಚೆನ್ನಾಗಿದೆ. ಆದರೆ ಕುಟುಂಬದಲ್ಲಿ ಖರ್ಚು ಅಥವಾ ಸ್ವಲ್ಪ ಆರೋಗ್ಯದಲ್ಲಿ ಖರ್ಚು, ಇದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಓವರ್ ಆಲ್ ಕೆಲಸ ಕಾರ್ಯಗಳಿಗೆ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ಕರ್ಮ ಅಂದರೆ 10, 11, 12ರಲ್ಲಿ ಚಂದ್ರ ಸಂಚಾರ ಮಾಡುತ್ತೆ. ಸೊ ವಾರದ ಮೊದಲನೇ ಭಾಗದಲ್ಲಿ ಹೊಸ ಕನೆಕ್ಷನ್ನು, ಹೊಸಬರ ಭೇಟಿ ಮಾಡೋದು, ಅವರಿಂದ ನಿಮಗೆ ಲಾಭಗಳು ಬರೋದು ಒಂಥರ ತುಂಬ ಚೆನ್ನಾಗಿದೆ ಈ ವಾರದ ಸ್ಟಾರ್ಟಿಂಗ್ 4-5 ದಿನ. ವಾರಾಂತ್ಯದಲ್ಲಿ ಚಂದ್ರ ಯಾವಾಗ ಶುಕ್ರ ಜೊತೆ ಸೇರ್ಕೊಳುತ್ತೋ ಸ್ವಲ್ಪ ಖರ್ಚು ಹೆಚ್ಚಿಗೆ ಕಾಣಿಸ್ತಾ ಇದೆ. ಅದಕ್ಕೆ ಎಚ್ಚರಿಕೆಯಿಂದ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು. ಇನ್ನು ನಿಮಗೆ ಭಾಗ್ಯದಲ್ಲಿ ಕುಜ 3ನೇ ಮನೆ ಅಧಿಪತಿ, ಅಷ್ಟಮಾಧಿಪತಿ 9ರಲ್ಲಿದ್ದರೆ ಆಕಸ್ಮಿಕ ಶುಭ ಬದಲಾವಣೆಗಳಾಗುತ್ತೆ. ಈಗ ಆಕಸ್ಮಿಕ ಬದಲಾವಣೆ ಎಂದಕ್ಕೆ ಅದು ಒಳ್ಳೆದ ಕೆಡದ ಅಂತ ಕೇಳ್ತೀರಾ, ಅದು ಒಳ್ಳೆ ರೀತಿಗೆ ನಿಮಗೆ ತಂದುಕೊಡುತ್ತೆ, ಶುಭದಾಯಕವಾಗಿ ಇರುತ್ತೆ. ಯಾಕಂದರೆ ಕರ್ಮಸ್ಥಾನದಲ್ಲಿ ಬುಧ ಸೂರ್ಯರು ಜೊತೆಲಿದ್ದಾರೆ, ಚಂದ್ರನು 11ನೇ ಮನೆ ಅಧಿಪತಿ ಸೇರ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು, ಬದಲಾವಣೆಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗೆ ಸಪ್ತಮದಲ್ಲಿ ಶನಿ ಸಂಚಾರ, 11ನೇ ಮನೆ ಗುರುವಿನ ವೀಕ್ಷಣೆ. ಸೊ ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಒಂದು ಉತ್ತಮ ಹೊಸ ಅವಕಾಶಗಳು ಸಿಗುತ್ತೆ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ, ಹುಟ್ಟಿದ ಗ್ರಹಗತಿಗಳು ಚೆನ್ನಾಗಿದ್ದರೆ, ಇದೊಂದು ಒಳ್ಳೆ ಅವಕಾಶ. ಈ ವಾರದಲ್ಲಿ ನಿಮಗೆ ಹೊಸ ಅವಕಾಶಗಳು ಖಂಡಿತ ಸಿಗುತ್ತೆ, ಒಳ್ಳೆಯದಾಗುತ್ತೆ. ಸೊ ಓವರ್ ಆಲ್ ಆಗಿ ತೊಗೊಂಡ್ರೆ ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಅನ್ಬೋದು. ವಾರಾಂತ್ಯದಲ್ಲಿ ಖರ್ಚಿನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಲಿ. ತುಲಾರಾಶಿಯವರಿಗೆ ಭಾಗ್ಯ ಅಂದರೆ 9, 10, 11ರಲ್ಲಿ ಚಂದ್ರ ಸಂಚಾರ. ಯಾವಾಗ ಭಾಗ್ಯದಲ್ಲಿ ಬುಧ ಮತ್ತು ಸೂರ್ಯನ ಜೊತೆ ಸೇರ್ಕೊಳುತ್ತೋ ಆಗ ಸ್ವಲ್ಪ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಓಡಾಟಗಳು ಜಾಸ್ತಿ ಆಗ್ಬೋದು. ಆದರೂ ನಿಮಗೆ ಲಾಭದಾಯಕವಾಗಿ ಇರುತ್ತೆ. ಒಂದು ದೂರ ಪ್ರಯಾಣಗಳಿಗೆ ಒಂದು ಅವಕಾಶ ಬರ್ಬೋದು. ಅದೇ ಥರ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಿದ್ದಾಗ ಗುರು ಜೊತೆ ಸೇರ್ಕೊಳ್ಳುತ್ತೆ. ಹಾಗಾಗಿ ಕೆಲಸಗಳಲ್ಲೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. 11ನೇ ಮನೆ ಜೊತೆ ಶುಕ್ರನ ಜೊತೆ ಸೇರಿಕೊಂಡಾಗ ವಾಹನ ಖರೀದಿ, ಫ್ಲಾಟ್ ಖರೀದಿ, ಜ್ಯುವೆಲರಿ ಖರೀದಿ, ಅಲಂಕಾರಿಕ ವಸ್ತು ಖರೀದಿ, ಇದಕ್ಕೆ ನಿಮಗೆ ಪ್ರೇರೇಪಿಸುತ್ತೆ ಚಂದ್ರ. ನಂತರ ನಿಮ್ಗೆ ನೋಡಿ, 11ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತುನು ಅಲ್ಲೇ ಇದೆ. ಸೊ 11ನೇ ಮನೆಯಲ್ಲಿ ಇದ್ದಾಗ, ಕೇತು ಇದ್ದಾಗ ಸ್ವಲ್ಪ ಬರುವಂಥ ಲಾಭಗಳು ನಿಧಾನ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೇತುವಿಗೆ ಪರಿಹಾರ ಬೇಕಾಗುತ್ತೆ. ಗಣೇಶನ ಆರಾಧನೆ ಮಾಡಿ, ಬೀದಿ ನಾಯಿಗೆ ಆಹಾರ ನೀಡಿ, ಅಥವಾ ಒಂದು ಗಣೇಶನ ಸ್ತೋತ್ರಗಳು ಹೇಳ್ಕೊಳೋದಾಗಲಿ, ಅಥವಾ ನೀವು ಏನಾದರೂ ಒಂದು 2 ಪೇಜ್ ಡೈಲಿ ಬರೆಯೋದಾಗಲಿ, ಲೆಕ್ಕಾಚಾರನೇ ಬರೀರಿ. ಆ ಬರವಣಿಗೆ ಏನಿದೆಯೋ ಅದು ಕೇತುಗೆ ಪರಿಹಾರ ಕೊಡುತ್ತೆ.
ನಂತರ ನಂತರ ತುಲಾರಾಶಿಯವರಿಗೆ ಅಷ್ಟಮದಲ್ಲಿ ಕುಜ ಇದೆ, ಅದಕ್ಕೆ ಪರಿಹಾರ ಬೇಕು. ಸಪ್ತಮಾಧಿಪತಿ ಅಷ್ಟಮದಲ್ಲಿದ್ದರೆ ಕುಟುಂಬದಲ್ಲಿ ವಾದ ವಿವಾದ, ಎರಡನೇ ಮನೆ ಮೇಲೆ ದೃಷ್ಟಿ ಬಿದ್ದಾಗ ವಾದ ವಿವಾದ ತಂದುಕೊಡುತ್ತೆ. ಸ್ವಲ್ಪ ಒರಟಾಗಿ ಮಾತಾಡ್ಬೋದು. ಹಾಗಾಗಿ ಕುಜಿಗೆ ಪರಿಹಾರ ಬೇಕು. ಓಂ ಸ್ಕಂದಾಯ ನಮಃ, ಗುಹಾಯ ನಮಃ, ಷಣ್ಮುಖಾಯ ನಮಃ, ಕಾರ್ತಿಕೇಯ ನಮಃ ಅಷ್ಟೋತ್ತರಗಳು ಹೇಳ್ಕೊಳ್ಳಿ, ಅಥವಾ ಯಾವ್ದಾನ ಒಂದು ಓಂ ಷಣ್ಮುಖಾಯ ನಮಃ, ಕಾರ್ತಿಕೇಯಾಯ ನಮಃ ಯಾವ್ದಾನ ಒಂದನ್ನು 21 ಬಾರಿ ಈ ವಾರದಲ್ಲಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಕುಜಿಯಿಂದ ಪರಿಹಾರ ಸಿಗುತ್ತೆ. ಹಾಗೆ ನಮಗೀಗ ಶನೈಶ್ವರನು 6ನೇ ಮನೆಯಲ್ಲಿ ಸಂಚಾರ, ಅದು ನಿಮಗೆ ಖಂಡಿತ ಲಾಭದಲ್ಲಿ ತಂದುಕೊಡುತ್ತೆ. ಪಂಚಮದಲ್ಲಿ ರಾಹು ಇದ್ರೆ ಸ್ವಲ್ಪ ಇನ್ಫೆಕ್ಷನ್ನು, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗ್ಬೋದು, ಇಂಡೈಜೆಷನ್ ಆಗ್ಬೋದು, ಅಥವಾ ಮಕ್ಕಳು ಸ್ವಲ್ಪ ವಿರೋಧ ವ್ಯಕ್ತಪಡಿಸ್ಬೋದು. ಅದಕ್ಕಾಗಿ ರಾಹುಗೆ ಪರಿಹಾರ ಬೇಕು. ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಕೊಡೋದಾಗಲಿ, ಅಥವಾ ದುರ್ಗಾ ಅಷ್ಟೋತ್ತರಗಳು ಹೇಳ್ಕೊಳ್ಳೋದಾಗಲಿ, ಇದರಿಂದ ಖಂಡಿತ ನಿಮಗೆ ರಾಹು ಬ್ಯಾಲೆನ್ಸ್ ಆಗುತ್ತೆ. ಓವರಾಲ್ ಆಗಿ ತಗೊಂಡ್ರೆ ಈ ವಾರ ತುಲಾರಾಶಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ನವಮ ಅಂದರೆ 10 ಇಲ್ಲಿ ಚಂದ್ರ ಸಂಚಾರ ಮಾಡುತ್ತೆ. 8ನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಬುಧ ಸೂರ್ಯ ಜೊತೆ ಸಂಚಾರ ಮಾಡುತ್ತೆ. ಆಗ ಏನಾಗುತ್ತೆ, ತಂದೆಯ ಆರೋಗ್ಯದಕ್ಕೆ ಖರ್ಚು ಬರ್ಬೋದು, ಆಕಸ್ಮಿಕ ಬದಲಾವಣೆ ಕೆಲಸದಲ್ಲಿ ಆಗ್ಬೋದು. ಆದರೆ ಯಾಕೆ ಶುಭದಾಯಕವಾಗಿ ವೃಶ್ಚಿಕ ರಾಶಿಯವ್ರಿಗೆ ಆಗುತ್ತೆ ಅಂದರೆ, ವೃಶ್ಚಿಕ ರಾಶಿಯವರಿಗೆ 11ನೇ ಮನೆ ಅಧಿಪತಿಯಾದಂಥ ಬುಧನ ಜೊತೆ ಸೂರ್ಯ ಇದೆ. ಸೂರ್ಯ 10ನೇ ಮನೆ ಅಧಿಪತಿ. ಹಾಗಾಗಿ 10, 11ನೇ ಮನೆ ಅಧಿಪತಿ ಜೊತೆಲಿರೋದ್ರಿಂದ ಶುಭ ಫಲಗಳನ್ನೇ ನಿರೀಕ್ಷಿಸ್ಬೋದು. ಅಂದರೆ ಉತ್ತಮಕ್ಕಾಗಿ ಒಳ್ಳೆ ಅವಕಾಶಗಳು ಸಿಗುತ್ತೆ. ನಂತರ ಭಾಗ್ಯದಲ್ಲಿ ಗುರು ಚಂದ್ರರ ರೀತಿ, ಗುರು ನಿಮ್ಮ ರಾಶಿ ಮೇಲೆ ದೃಷ್ಟಿ ಬೀಳೋದ್ರಿಂದ ಆರೋಗ್ಯ ವೃದ್ಧಿ ಆಗುತ್ತೆ. ಒಳ್ಳೆ ಕನೆಕ್ಷನ್ಸು, ಒಳ್ಳೆ ಜನಗಳನ್ನ ಭೇಟಿ ಆಗುವಂಥ ಅವಕಾಶಗಳು ಸಿಗುತ್ತೆ. ಸೊ ನಿಮ್ಮ ವೃಶ್ಚಿಕ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೋಡಿ, ಪಂಚಮದಲ್ಲಿ ಶನಿ ಇದ್ದರೆ ಮಕ್ಕಳ ವಿಚಾರದಲ್ಲಿ ಏನಾದರೂ ಒಂದು ಇಶ್ಯೂಸ್ ಇರುತ್ತೆ. ಅಂದರೆ ಭಿನ್ನಾಭಿಪ್ರಾಯ, ಅಥವಾ ಸ್ವಲ್ಪ ಸೋಂಬೇರಿಗಳಾಗಿರ್ಬೋದು ಮಕ್ಕಳು, ನಿಮ್ಮ ಹೇಳಿದ ಮಾತು ಕೇಳಲ್ಲ, ಅಥವಾ ನಿಮ್ಮದೇ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ರೆ ನಿಧಾನ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಶನೈಶ್ವರಿಗೆ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ. ವೃದ್ಧರ ಸೇವೆ ಮಾಡೋದಾಗಲಿ, ಅಂಗವಿಕಲರಿಗೆ ಸಹಾಯ ಮಾಡೋದಾಗಲಿ, ಅಥವಾ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಕೂಡ ನಿಮಗೆ ಇದು ಪರಿಹಾರ ಆಗುತ್ತೆ. 4ನೇ ಮನೆ ರಾಹು, ಸುಖ ಸ್ಥಾನದಲ್ಲಿ ರಾಹು ಇದ್ದರೆ ತಾಯಿಗೆ ಇನ್ಫೆಕ್ಷನ್ ಆಗೋದಾಗಲಿ, ಅಥವಾ ಮನೆ ವಿಚಾರಕ್ಕೆ ಅಥವಾ ವಾಹನ ವಿಚಾರಕ್ಕೆ ಅವಾಗವಾಗ ಖರ್ಚು ಬರೋದಾಗಲಿ ಇರುತ್ತೆ. ಅದಕ್ಕೆ ರಾಹುಗೆ ಪರಿಹಾರ ಬೇಕು. ಆಷಾಢ ಮಾಸ ದುರ್ಗಾ ಆರಾಧನೆ ಒಳ್ಳೆಯ ಪರಿಹಾರ. ಸೊ ಅದರಿಂದ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ. ಓವರಾಲ್ ತೊಗೊಂಡ್ರೆ ವೃಶ್ಚಿಕ ರಾಶಿಯವರಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.